ಡ್ಯಾಡ್ ಏನಾರ್ಯ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ನೀವ್ ಮಾಡಿದ ಕೆಲಸ ನಿಮ್ಮ ಆತ್ಮ ಸಾಕ್ಷಿಗೆ ಒಪ್ಪುತ್ತಾ ಡ್ಯಾಡ್? ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ ಆರ್ಯ? ಏನು ಗೊತ್ತಿಲ್ಲದೆ ಇರೋ ತರ ಮಾತಾಡ್ಬೇಡಿ ಡ್ಯಾಡ್. ಆ ಪೊರ್ಕಿನ್ ರಿಲೀಸ್ ಮಾಡುವಂತ ಕಮಿಷನರ್ ಸಾಹೇಬ್ರಿಗೆ ಪ್ರೆಷರ್ ಹಾಕಿದ್ದು ನೀವೇ ತಾನೇ? ಎಸ್ ಹೌದು, ನಾನೇ ಕಮಿಷನರ್ಗೆ ಫೋನ್ ಮಾಡಿದ್ದು. ಒಬ್ಬ ಪೊಲಿಟಿಷಿಯನ್ ಆಗಿದ್ದು ನೀವು ಮಾಡಿದ್ದೀರಾ. ಮಗ ಅನ್ನೋ ಕಾರಣ ಬೇಡ, ಅಟ್ಲೀಸ್ಟ್ ಒಬ್ಬ ಪೊಲೀಸ್ ಆಫೀಸರ್ಗೆ ಡ್ಯೂಟಿ ಮಾಡಕ್ ಬಿಡದೆ ಇಂಟರ್ಫಿಯರ್ ಆಗೋ ತಪ್ಪನ್ನಿಸ್ಲಿಲ್ವ ಡ್ಯಾಡ್ ನಿಮ್ಗೆ? ಖಂಡಿತ ಅನ್ನಿಸ್ಲಿಲ್ಲ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅವನನ್ನು ಅರೆಸ್ಟ್ ಮಾಡಿಸೋದು ಸರಿ ಅಂತ ನಿನಗನ್ಸಿದ್ರೆ, ಒಬ್ಬ ಜನಪ್ರತಿನಿಧಿಯಾಗಿ ಅವನ ಪರವಾಗಿ ಮಾತಾಡಿ ಅವನನ್ನು ಬಿಡುಗಡೆ ಮಾಡಿಸೋದು ಸರಿ ಅಂತ ನನಗನ್ನಿಸ್ತು. ಏನ್ ಮಾತಾಡ್ತಿದ್ದೀರಾ ಡ್ಯಾಡ್? ಹೋಗಿ ಹೋಗಿ ಆ ಪೊರ್ಕಿ ಪರವಾಗಿ ಮಾತಾಡ್ತಿದ್ದೀರಲ್ಲ. ಮಾತಿಗೂ ಅವ್ರನ್ನ ಪೊರ್ಕಿ ಅನ್ಬೇಡ. ಅವ್ರು ನನಗೆ ಅಣ್ಣ ಇದ್ದ ಹಾಗೆ. ಶಟ್! ಯಾವ ಅಣ್ಣನೇ ಅವ್ನು ನಿನ್ಗೆ? ಫ್ರೆಂಡ್ಸ್ ಜೊತೆ ಬೀದಲ್ಲಿ ಕುಡ್ಕೊಂಡು ಕೂತಿರ್ತಾನೆ. ಅಂತವ್ರನ್ನ ಅಣ್ಣ ಅನ್ನಕ್ ನಾಚಿಕೆ ಆಗಲ್ವಾ? ಅವ್ರು ನನ್ನ ಹತ್ರ ಜೆಂಟಲ್ಮ್ಯಾನ್ ತರನೇ ಬಿಹೇವ್ ಮಾಡಿದ್ರು. ನೀನೇ ಅವ್ರ ಹತ್ರ ಬಂದ್ ಜಗಳ ಮಾಡಿದ್ದು. ಅಂದ್ರೆ ಅವತ್ ನಾನ್ ಪೊರ್ಕಿ ತರ ನಡ್ಕೊಂಡೆ ಅಂತಿದ್ಯಾ? ನೀನ್ ನಡ್ಕೊಂಡ್ ರೀತಿನ ಯಾರು ಡೀಸೆನ್ಸಿ ಅನ್ನಲ್ಲ. ನಿನ್ ಬಿಹೇವಿಯರ್ಗೆ ಏನ್ ಹೆಸರು ಕೊಡ್ಬೇಕು ನೀನೇ ಡಿಸೈಡ್ ಮಾಡ್ಕೋ. ಸಾಕ್ಷಿ! ಆರ್ಯ, ನಿನ್ ಕೆಲಸದ ಫ್ರಸ್ಟ್ರೇಷನ್ ಮನೆಗೆ ಬಂದು ಎಲ್ರ ಮುಂದೆ ತೋರಿಸ್ಬೇಡ. ಸ್ಟ್ರೆಸ್ ಆಗಿದೆ, ಹೋಗಿ ರಿಲ್ಯಾಕ್ಸ್ ಮಾಡು. ನನಗೆ ಫ್ರಸ್ಟ್ರೇಷನ್ ಆಗಿದೆ ಡ್ಯಾಡ್, ಆದ್ರೆ ಅದಕ್ಕೆ ಕಾರಣ ನೀವು. ನಾನ್ ಪೊಲೀಸ್ ಆಫೀಸರ್ ಕೆಲ್ಸಕ್ಕೆ ಸೇರಿದಾಗ ಪ್ರಾಮಾಣಿಕತೆ, ನ್ಯಾಯ, ನಿಷ್ಠೆ ಅಂತ ಹೇಳ್ಕೊಟ್ಟಿದ್ರಿ. ಯಾವ ಒತ್ತಡಕ್ಕೂ ಬಗ್ಬೇಡ, ಸತ್ಯಕ್ಕೆ ಮಾತ್ರ ತಲೆ ಬಗ್ಸು ಅಂತ ಹೇಳ್ಕೊಟ್ಟಿದ್ರಿ. ಆದ್ರೆ ಇವತ್ತು ನೀವೇ ಕಮಿಷನರ್ಗೆ ಫೋನ್ ಮಾಡಿ ಒಬ್ಬ ಲೋಕಲ್ ರೌಡಿಗೆ ಇನ್ಫ್ಲುಯೆನ್ಸ್ ಮಾಡಿದ್ದೀರಾ. ನೀನು ಮೊದಲು ಅವನನ್ನ ರೌಡಿ ಅಂತ ಕರೆಯೋದನ್ನ ನಿಲ್ಸು. ಯಾವತ್ತೋ ಒಂದ್ ದಿವಸ ರೋಡಲ್ಲಿ ಕುಡಿತಾ ಕೂತಿದ್ದ ಅಂತ ರೌಡಿ ಪಟ್ಟ ಕಟ್ಟೋದು ತಪ್ಪು. ನಾನು ನನ್ನ ಮಗನಿಗೆ ಅವಮಾನ ಮಾಡಬೇಕು ಅಂತನೋ, ಪೊಲೀಸ್ ಆಫೀಸರ್ ಡ್ಯೂಟಿಗೆ ಅಡ್ಡ ಬರಬೇಕು ಅಂತನೋ ಕಮಿಷನರ್ಗೆ ಫೋನ್ ಮಾಡಿಲ್ಲ. ಸಾಕ್ಷಿ ಹೇಳಿದ್ಲು ಅಂತನೂ ಫೋನ್ ಮಾಡಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಅಮಾಯಕನಿಗೆ ತೊಂದರೆ ಆಗೋದನ್ನ ತಪ್ಪಿಸಿದ್ದೀನಿ. ನಾನು ನಿನಗೆ ಅವತ್ತೇ ಹೇಳಿದ್ದೆ ಪಕ್ಷಪಾತ ಮಾಡಬಾರ್ದು ಅಂತ. ಆದ್ರೆ ನೀನು ಪೊಲೀಸ್ ಆಫೀಸರ್ ಹುದ್ದೆಯನ್ನು ಮಿಸ್ಯೂಸ್ ಮಾಡಿಕೊಂಡು ಅವ್ರ ಮೇಲೆ ಹಳೆ ದ್ವೇಷ ಸಾಧಿಸ್ತಾ ಇದೆಯಾ. ಅದು ತಪ್ಪು. ಮನೆಯವರ ಮೇಲೆ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ಆ ಹುಡುಗನ ಹತ್ರ ಹೋಗಿ ಸಾರಿ ಕೇಳು. ರಂಜಿತ್, ಹಲೋ. ಹಾಯ್ ಸಾಕ್ಷಿ ಅವರೇ, ಏನು ಬ್ಯುಸಿನಾ? ಹಾ, ಓದ್ಕೋತಾ ಇದ್ದೆ. ಹೇಳಿ. ಓ ಹೌದಾ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಪರವಾಗಿಲ್ಲ ಬಿಡಿ, ಆಮೇಲೆ ಫೋನ್ ಮಾಡ್ತೀನಿ ನಾನು. ಏಯ್, ಇಲ್ಲ 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 ಇಲ್ಲ, ಹೇಳಿ, ಪರವಾಗಿಲ್ಲ. ಏನಿಲ್ಲ, ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಮತ್ತೇನೋ ಇಂಪಾರ್ಟೆಂಟ್ ವಿಷಯ ಅಂದ್ರಿ. ನಿಮ್ಮ ಹತ್ರ ಮಾತಾಡೋದೆ ಇಂಪಾರ್ಟೆಂಟ್ ವಿಷಯ ನನಗೆ. ಪ್ಲೀಸ್ ಜೋಕ್ ಮಾಡಬೇಡಿ. ನಿಮ್ಮ ಫೇವ್ರೆಟ್ ಟೀಚರ್ ಈಗ ತಾನೇ ಬಂದು ಹೋದರು. ಅಮ್ಮ ಬಂದಿದ್ರಾ? ಅಮ್ಮನ? ನಿಮ್ಮ ಓಲ್ಡ್ ಟೀಚರ್ ಆರ್ತಿಯವ್ರ ಬಗ್ಗೆ ಹೇಳ್ತಿದ್ದೆ ನಾನು. ಹಾ, ಅವರನ್ನೇ ನಾನು ಪ್ರೀತಿಯಿಂದ ಅಮ್ಮ ಅಂತ ಕರೆಯೋದು. ಅದು ಯಾವ ದೇಶದ ಡಿಕ್ಷನರಿ ನಿಮ್ಮದು? ಸ್ಕೂಲ್ ಟೀಚರ್ನ ಅಮ್ಮ ಅಂತೀರಾ? ಹಾಗಾದರೆ ಅಮ್ಮನ್ನ ಟೀಚರ್ ಅಂತೀರಾ? ಹಾ, ನನಗಮ್ಮನೇ ಟೀಚರು, ಟೀಚರೇ ಅಮ್ಮ. ತಾಯಿಯೇ ಮೊದಲ ಗುರು ಅಂತ ಕೇಳಿಲ್ವಾ? ಹಾಗೆ. ಚೆನ್ನಾಗಿದೆ. ಹಾಗಾದರೆ ನಿಮ್ಮ ಡಿಕ್ಷನರಿಲಿ ಮದುವೆ ಆಗೋ ಹುಡುಗನ ಏನಂತ ಕರೀತಾರೆ ಅಂತ ಹೇಳಿಬಿಟ್ರೆ
ತುಂಬ ಹೆಲ್ಪ್ ಆಗುತ್ತೆ. ಅದನ್ನ ಟೈಮ್ ಬಂದಾಗ ಹೇಳ್ತೀನಿ. ಈಗ ನಮ್ಮ ಟೀಚರ್ ಅಮ್ಮ ಯಾಕೆ ಬಂದಿದ್ರು ಅಂತ ಹೇಳಿ. ಏನಿದು, ಅವ್ರು ನಿಮ್ಮನ್ನ ಮಗಳಿದ್ದ ಹಾಗೆ ಅಂತಾರೆ, ನೀವು ಅವರನ್ನ ಅಮ್ಮ ಇದ್ದ ಹಾಗೆ ಅಂತೀರ. ಇಲ್ಲಿ ಸ್ಟೂಡೆಂಟ್ ಟೀಚರ್ ಸಂಬಂಧಕ್ಕಿಂತ ತಾಯಿ ಮಗಳು ಸಂಬಂಧನೇ ಜಾಸ್ತಿ ಕಾಣಿಸ್ತಿದೆ. ಅದು ಒಂಥರ ಹಾಗೇನೆ. ಅವರು ನನಗೆ ತಾಯಿಗಿಂತ ಹೆಚ್ಚು, ಎಲ್ರಿಗಿಂತ ಹೆಚ್ಚು. ಅವರು ಅಂದರೆ ನನಗೆ ಪ್ರಾಣ. ಅವ್ರು ಪರ್ಮಿಷನ್ ಕೊಡಲ್ಲ ಅಂದರೆ ಮದುವೆನೇ ಆಗಲ್ಲ ಅಂದ್ಬಿಟ್ಬಿಡ್ರಿ. ನನ್ನ ಮನಸ್ಸಲ್ಲಿರೋದನ್ನ ನೀವೇ ಹೇಳ್ಬಿಟ್ರಿ. ನೀವು ಹೇಳಿದ್ದು 100% ನಿಜ. ಆರ್ತಿ ಅಮ್ಮ ಹೇಳಿದ ಹುಡುಗನ್ನೇ ನಾನು ಲವ್ ಮಾಡೋದು. ಅವ್ರು ಹೇಳಿದ್ರೇನೆ ಮದುವೆನೂ ಆಗೋದು. ಮತ್ತೆ ನನ್ನ ಕತೆ? ಹಾ, ನಿಮ್ಮ ಕತೆನಾ? ಏನು? ನಾನು ನಿಮ್ಮನ್ನು ಲವ್ ಮಾಡ್ತಿದ್ದೀನಲ್ರಿ. ಇರಿ, ಆರ್ತಿ ಅಮ್ಮನ ಕೇಳ್ಬಿಟ್ಟು ಹೇಳ್ತೀನಿ. ಅದೇ ಇದೇನಿದು? ನೀವು ನನಗೆ ಟೈಮ್ ಕರೆಕ್ಟಾಗಿ ಹೆಲ್ಪ್ ಮಾಡಿದ್ರಿ ಸರ್. ನೀವು ಸಿಕ್ಕಾಪಟ್ಟೆ ರಿಚ್ಚು. ನಿಮಗೆ ಬೇರೆ ಏನೇ ಕೊಟ್ಟರು ಅದು ಕಮ್ಮಿನೇ. ನಿಮಗೆ ನನ್ನ ಕಡೆಯಿಂದ ಕೊಡೋಕ್ಕಾಗೋದಂದರೆ ಒಂದೇ ಸರ್, ಗೌರವ. ಅದಕ್ಕೆ ಕಾಲಿಗೆ ನಮಸ್ಕಾರ ಮಾಡಿದೆ ಸರ್. ನೀನು ನೋಡೋದಕ್ಕೆ ತುಂಬ ರಫ್, ಆದರೂ ನಿಮ್ಮ ಅಪ್ಪ ಅಮ್ಮ ನಿನಗೆ ತುಂಬ ಒಳ್ಳೆ ಕಲ್ಚರ್ ಕಲಿಸ್ಕೊಟ್ಟಿದ್ದಾರೆ. ಅಪ್ಪ ಏನೂ ಕಲಿಸಿಲ್ಲ ಸರ್, ಎಲ್ಲ ನಮ್ಮ ತಾಯಿನೇ ಹೇಳ್ಕೊಟ್ಟಿರೋದು. ಗುಡ್. ಅವತ್ತು ರಸ್ತೆಯಲ್ಲಿ ಯಾರಿಗೋ ಹೊಡಿತಾ ಇದ್ದೆ, ನಿನಗೆ ಗಡ್ಸಿದೆ ಅಂತ ಕರೆದು ಕೆಲಸ ಕೊಟ್ಟಿರೋದು. ಆದರೆ ನೀನು ಅಂದುಕೊಂಡಕ್ಕಿಂತ ಫಾಸ್ಟ್ ಆಗಿದೆಯಾ? ಪೊಲೀಸ್ ಆಫೀಸರ್ಗೆ ಹೊಡೆಯೋದು ಅಂದರೆ ಸುಮ್ಮನೆ ಅಲ್ಲ, ಎಕ್ಸ್ಟ್ರಾಡಿನರಿ ಕಣೋ ನೀನು. ಒಳ್ಳೆ ಮಾತಾಡಿದ್ರೆ ಈ ಆದಿ ಹಸುವಿನ ಥರ ಇರ್ತಾನೆ ಸರ್. ಅದೇ ಮೇಲೇನಾದ್ರೂ ಬೀಳಕ್ಕೆ ಬಂದರೆ ಹುಲಿನೂ ಕೇರ್ ಮಾಡಲ್ಲ. ನಿನಗೂ ಆ ಸಬ್ ಇನ್ಸ್ಪೆಕ್ಟರ್ ಆರ್ಯನ್ಗೂ ಮೊದಲೇನಾದರೂ ರಿವೆಂಜ್ ಇತ್ತಾ? ತಪ್ಪು ತಿಳ್ಕೊಬೇಡ, ಸುಮ್ಮನೆ ಕೇಳಿದೆ. ಯಾಕೆಂದರೆ ಯಾರು ಅಷ್ಟು ಸುಲಭವಾಗಿ ಪೊಲೀಸ್ ಆಫೀಸರ್ ಮೇಲೆ ಕೈ ಎತ್ತಲ್ಲ. ಅದೆಲ್ಲ ಏನೂ ಇಲ್ಲ ಸರ್, ಅವ್ನು ತಪ್ಪಾಗಿ ಮಾತಾಡ್ನಲ್ಲ, ಅದಕ್ಕೆ ಹೊಡೆದೆ. ಅದಿ, ನನ್ನ ಹತ್ರ ಕೆಲಸಕ್ಕಿರೋರು ಏನಾದರೂ ಅಡ್ವೆಂಚರ್ ಮಾಡಿದರೆ ಅವರಿಗೆ ಏನಾದರೂ ಗಿಫ್ಟ್ ಕೊಡೋದು ನನ್ನ ಅಭ್ಯಾಸ. ನಿನಗೆ ಬರೋ ತಿಂಗಳಿಂದ 10,000 ರೂಪಾಯಿ ಸಂಬಳ ಜಾಸ್ತಿ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಇದು ನಮ್ಮ ತಾಯಿಗಳು ತುಂಬ ಖುಷಿ ಪಡ್ತಾರೆ ಸರ್. ಯಾಕೆ ನಿಮ್ಮ ತಂದೆ ಸಂತೋಷ ಪಡಲ್ವಾ? ನಮ್ಮ ತಂದೆ ಬಗ್ಗೆ ಏನು ಕೇಳಬೇಡಿ ಸರ್. ಯಾಕಪ್ಪ, ನಿನ್ನ ತಂದೆ ಜೀವಂತವಾಗಿಲ್ವೇನು? ಇಬ್ರು ಬದುಕಿದ್ದಾರೆ ಸರ್. ನಿನಗೆ ಇಬ್ಬಿಬ್ರು ತಂದೆನಾ? ಅಂದರೆ ನಮ್ಮ ತಂದೆ ತಾಯಿ ಇಬ್ರು ಇದ್ದಾರೆ ಅಂತ ಸರ್. ಆದರೆ ತಂದೆ ವಿಷಯ ಮಾತಾಡಿದರೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ನಮ್ಮ ತಂದೆ ನಮ್ಮ ಜೊತೆ ಇಲ್ಲ ಸರ್. ನಾ ಸಣ್ಣವರಿರುವಾಗ ನನ್ನೂ ನಮ್ಮಮ್ಮನೂ ಆಚೆ ಹಾಕ್ಬಿಟ್ಟ. ಅದಕ್ಕೆ ಸರ್, ತಂದೆ ಅಂತ ಹೆಸರು ಕೇಳಿದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ ಸರ್. ನಿನಗೆ ತಂದೆ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನನ್ನೇ ನಿನ್ನ ತಂದೆ ಅಂದ್ಕೋ.
ಹಾಯ್ ಆರ್ಯ. ಏನ್ ಎಸ್ ಐ ಸಾಹೇಬ್ರು ತುಂಬಾ ಗರಮಲ್ಲಿದ್ದೀರಾ? ಸರ್. ಆರ್ಯ ಕೂತ್ಕೊಳ್ಳಿ. ಅನುಷಾ ಕಾಫಿ ತಗೊಂಬಮ್ಮ. ತಗೊಳ್ಳಿ ಸರ್. ಏನಿದು? ನನ್ನ ರೆಸಿಗ್ನೇಷನ್ ಲೆಟರ್ ಸರ್. ರೆಸಿಗ್ನೇಷನ್? ಯಾಕೆ? ನಾನು ಈ ಪೊಲೀಸ್ ಕೆಲಸಕ್ಕೆ ಸೇರಿದಾಗ ಈ ಕೆಲಸದ ಬಗ್ಗೆ ಬೇರೆ ಥರನೇ ಕಲ್ಪನೆ ಇತ್ತು. ನಾನು ನ್ಯಾಯ ನೀತಿನ ಎತ್ತಿ ಹಿಡಿಬೋದು, ಪ್ರಾಮಾಣಿಕತೆಗೆ ಬೆಲೆ ಇರುತ್ತೆ, ಕ್ರಿಮಿನಲ್ಸ್ ವಿರುದ್ಧ ಆ್ಯಕ್ಷನ್ ತಗೊಂಡ್ರೆ ಡಿಪಾರ್ಟ್ಮೆಂಟಿಂದ ಒಳ್ಳೆ ಹೆಸರು ಸಿಗುತ್ತೆ ಅಂದ್ಕೊಂಡಿದ್ದೆ. ಆದರೆ ನನ್ನ ನಂಬಿಕೆ ಎಲ್ಲ ರಾಂಗ್ ಅಂತ ಪ್ರೂವ್ ಆಗೋಯ್ತು ಸರ್. ಇಲ್ಲಿ ಬೆಲೆ ಇರೋದು ಪೊಲಿಟಿಷಿಯನ್ ಮಾತುಗಳಿಗೆ ಮಾತ್ರ ಅಂತ ಗೊತ್ತಾಯ್ತು. ಅದಕ್ಕೆ ರಾಜೀನಾಮೆ ಕೊಡಕ್ಕೆ ಬಂದೆ. ಸ್ವಲ್ಪ ಹೊತ್ತು ಕೂತು ಸಮಾಧಾನದಿಂದ ಯೋಚನೆ ಮಾಡಿ ಆರ್ಯ. ನೀವು ನನ್ನ ಕೆಲಸಕ್ಕೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೆ ಸರ್. ಆದರೆ ನೀವೇ ಒಬ್ಬ ಪೊಲಿಟಿಷಿಯನ್ ಮಾತು ಕೇಳ್ಕೊಂಡು ಒಬ್ಬ ಕ್ರಿಮಿನಲ್ ರಿಲೀಸ್ ಮಾಡಿ ಅಂತ ಹೇಳಿದರೆ ಡಿಪಾರ್ಟ್ಮೆಂಟಲ್ಲಿ ಹೇಗೆ ಕೆಲಸ ಮಾಡಲಿ ಸರ್? ನೋಡಿ ಆರ್ಯ, ಕೆಲವು ಸಲ MLAಗಳು ಮಿನಿಸ್ಟರ್ಗಳು ಫೋನ್ ಮಾಡಿದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಜೊತೆಗೆ ನೀವೇ ಹೋಗಿ ಆದಿತ್ಯ ಅನ್ನೋ ಹುಡುಗನ ಜೊತೆ ಜಗಳ ಮಾಡಿದ್ದೀರಾ ಅಂತ ರಿಪೋರ್ಟ್ ಬಂದಿದೆ. ಇದು ತಪ್ಪಲ್ವಾ? ಬಟ್ ಸರ್, ಆ ಪರೋಡಿ ನಮ್ಮ ಅಕ್ಕನ ತಲೆ ಕೆಡಿಸಿದ್ದಾನೆ. ನನ್ನ ಮಾತಕ್ಕಿಂತ ಅವನ ಮಾತು ಹೆಚ್ಚು ಕೇಳೋ ಥರ ಮಾಡಿದ್ದಾನೆ. ಅದು ಕೋಪ ಬಂದು. ನೋಡಿ, ಅದು ನಿಮ್ಮ ಪರ್ಸನಲ್ ವಿಷಯ. ಅದನ್ನು ನೀವು ಬೇರೆ ಥರ ಹ್ಯಾಂಡಲ್ ಮಾಡಬೇಕು. ಅದನ್ನು ಬಿಟ್ಟು ನಿಮ್ಮ ಅಧಿಕಾರನ ಮಿಸ್ಯೂಸ್ ಮಾಡ್ಕೊಳ್ಳೋದು ತಪ್ಪಲ್ವಾ? ಸರಿಯಾಗಿ ಹೇಳಿ. ಡ್ಯೂಟಿಗೆ ಜಾಯ್ನ್ ಆಗುವಾಗ ಜನರಿಗೆ ರಕ್ಷಣೆ ಮಾಡ್ತೀನಿ ಅಂತ ಪ್ರಮಾಣ ವಚನ ತಗೊಂಡಿದ್ರು ತಾನೆ? ಹೀಗೆ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಕೆಲಸ ಬಿಡ್ತೀನಿ ಅಂದ್ರೆ ರಾಜಕಾರಣಿಗಳ ತರ ಸುಳ್ಳು ಭರವಸೆ ಕೊಟ್ಟಂಗಾಗಲ್ವಾ? ಹೀಗೆ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಹೆದರ್ಕೊಂಡ್ರೆ ನಿಮ್ ಹೆಂಡತಿಗೆ ಹೇಗ್ ನೋಡ್ಕೋತೀರಾ? ಕೇಳಿಸ್ಕೊಂಡಿ ಆರ್ಯ? ಇಷ್ಟ್ರ ಮೇಲೂ ರಾಜೀನಾಮೆ ಕೊಡ್ತೀನಿ ಅಂದ್ರೆ ನಾನಿನ್ನ ತಡೆಯಲ್ಲ. ಇಲ್ಲ ಸರ್, ನಾನು ರೆಸಿಗ್ನೇಷನ್ ಡಿಸಿಷನ್ನ ವಾಪಸ್ ತಗೊಳ್ತೀನಿ. ಅನುಷಾ, ಕಾಫಿ ಕೊಡಮ್ಮ. ಥ್ಯಾಂಕ್ಸ್. ಸರಿ ಸರ್, ನಾನೇನು ಬರ್ತೀನಿ. ಓಕೆ. ನೋಡಿ, ಇನ್ನು ಮುಂದೆ ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಎಕ್ಸೈಟ್ ಆಗಬೇಡಿ. ಹೋಗಿ ಬನ್ನಿ. ನಿಮ್ಮ ಎಲ್ಲ ಕೆಲಸಕ್ಕೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಆದರೆ ನಿಮ್ಮ ಕಡೆ ಯಾವುದೇ ತಪ್ಪಿರಬಾರ್ದು. ಗಾಟ್ ಇಟ್? ಎಸ್ ಸರ್. ಅಮ್ಮ, ಹಲೋ, ಹೇಳಿ. ಹಲೋ, ಸಾಕ್ಷಿನಾ? ಹೌದು, ನೀವ್ಯಾರು? ನಾನು ಸ್ಮಾರ್ಟ್ ಸ್ಕೂಲ್ನಲ್ಲಿ ಟೀಚರು, ಆರ್ತಿ ಅಂತ. ಓ, ನಾನು ಅದೇ ಸ್ಕೂಲಲ್ಲಿ ಓದಿದ್ದು. ನನ್ನಿಂದ ಏನಾಗಬೇಕಾಗಿತ್ತು ಮೇಡಮ್? ಮೊನ್ನೆ ನೀವು ಮನೆಗೆ ಬಂದು
ಜನಗಣತಿನ ಬರ್ಕೊಂಡು ಹೋಗಿದ್ದು ನೀವೇ ತಾನೆ? ಹೌದು, ನಾನೇ. ಏನಾಗಬೇಕಾಗಿತ್ತು? ಮೊನ್ನೆ ನಮ್ಮನೆಗೆ ಬಂದಾಗ ಒಬ್ರ ಹೆಸರು ಹೇಳೋದನ್ನ ಮರ್ತ್ಬಿಟ್ಟೆ. ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದೆ. ಯಾರ ಹೆಸರು ಮೇಡಮ್? ಸಾಕ್ಷಿ. ನೆನಪಿದಿನ ನಾನು? ತಾಯಿ ಮಗಳನ್ನ ಮರೆಯೋದಕ್ಕೆ ಸಾಧ್ಯನೇನೆ? ಯಾಕೆ ಅವತ್ತು ಮನೆ ಬಂದಾಗ ಹೇಳಿಲ್ಲ ನೀನೇ ಸಾಕ್ಷಿ ಅಂತ? ಹೇಳಿದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ. ಅದು ಅಲ್ಲದೆ ಅಪ್ಪನ ಮೇಲಿರೋ ಕೋಪಕ್ಕೆ ನನಗೆ ಬೈದು ಕಳಿಸ್ಬಿಡ್ತೀರ ಅನ್ನೋ ಭಯ ಬೇರೆ. ಇಷ್ಟನ್ನ ನೀನನ್ನ ಅರ್ಥ ಮಾಡ್ಕೊಂಡಿರೋದು. 20 ವರ್ಷ ಆದ್ಮೇಲೆ ನನಗೆ ನೀನು ಸಿಕ್ಕಿದ್ದೆ. ನಿನ್ನ ಅಪ್ಪಿ ಮುದ್ದಾಡಿ ಕೊಂಡಾಡ್ಬಿಡ್ತಿದ್ದೆ ಕಣೆ. ತಪ್ಪು ಮಾಡ್ಬಿಟ್ನಾ ಹಾಗಾದ್ರೆ? ಅವತ್ತು ನಾನೇ ಸಾಕ್ಷಿ ಅಂತ ಹೇಳ್ಕೊಳ್ದೆ. ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಮನೆಗೆ ಬಾ. ಯಾಕೆ ಮಾತಾಡ್ತಾ ಇಲ್ಲ? ಬೈತಾರ ನಿಮ್ಮಪ್ಪ? ಅಪ್ಪ ಯಾವತ್ತೂ ಬೈಯಲ್ಲ. ಯಾವಾಗ ಬರ್ತೀಯ ಮನೆಗೆ? ಬರ್ತೀನಿ. ಅಮ್ಮ ಅನ್ನೇ? ಬರ್ತೀನಿ ಅಮ್ಮ. ಆರ್ಯ ನನ್ನ ನೆನ್ಪು ಮಾಡ್ಕೊಳ್ತಾನ? ಇವರಲ್ಲಿ ಇರಬಾರ್ದು. ತುಂಬ ನೆನಪಿಸ್ಕೋತಾನೆ. ನೀವು ಅಂದ್ರೆ ತುಂಬ ಪ್ರೀತಿನಾ? ಹಾ. ಬಾರೆ, ನಿನ್ನ ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ. ಬರ್ತೀನಮ್ಮ. ಇಡ್ಲಾ? ಹಾ. ಸಾಕ್ಷಿ, ಇವ್ರು ಹೇಗಿದ್ದಾರೆ? ಅಪ್ಪಂಗೆ ನಿಮ್ಮ ಮೇಲೆ ತುಂಬಾ ಕೋಪ. ಇಳದೇ ಇಲ್ಲ. ನಿಮ್ ಹೆಸರು ಕೇಳಿದ್ರೇನೆ ಕೆಂಡ ಕಾರ್ತಾರೆ. ಕಣ್ ತುಂಬ್ತಾ? ನಾನು ಹೇಳಿದೆಲ್ಲ ಸುಳ್ಳು. ಅಪ್ಪಂಗೆ ಈಗ್ಲೂ ನಿಮ್ಮ ಮೇಲೆ ಮೊದಲನಷ್ಟೇ ಪ್ರೀತಿ ಇದೆ. ನಿಮ್ಮನ್ನ ತುಂಬಾ ಪ್ರೀತಿಸ್ತಾರಮ್ಮ. ಅಲೆಗಳ ಮಾತನು ಆಲಿಸುತ್ತೀರವೇ, ಬಲೆಯನು ಬೀಸುವ ಚಂದಿರ ದೂರವೇ, ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ. ಕನಸಿನ ಬಾಗಿಲು ತೆರೆದಿದೆ
ತೆರೆದಿಡು ಜೀವವೇ ಸಹಚರಿ ಇಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ